ಅವ್ರ ಬಗ್ಗೆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ, ಅವ್ರು ನೆನೆಸ್ಕೊಳ್ಳೋಂಥ ಒಂದು ದಿನ. 28ನೇ ತಾರೀಕು ನಮ್ಮ ಏನು ಮಾಜಿ ಶಾಸಕ ಕಾರ್ಯಕ್ರಮಕ್ಕೆ ಎಲ್ಲರೂ ದಯವಿಟ್ಟು ಬರಬೇಕು. ವಾಸಣ್ಣವ್ರನ್ನ ನಾನು ಭಾಳ ಚಿಕ್ಕಂದಿನ ನೋಡ್ತಾಯಿದ್ದೀನಿ. ಏನಂದರೆ ನೇರವಾದಿ, ಯಾವುದೇ ವಿಚಾರ ಇದ್ದರೂ ಕೂಡ ಯಾವುದೇ ಭಯ ಇಲ್ಲದೆ ನೇರವಾಗಿ ಸ್ಪಷ್ಟತೆಯಾಗಿ ಹೇಳ್ಬಿಡೋರು. ಯಾವುದೇ ಒಬ್ಬರು ಲೀಡ್ರ್ ಬಗ್ಗೆ ಆಗಿರ್ಬೋದು, ಯಾರ ಬಗ್ಗೆ ಆಗಿರ್ಬೋದು, ಕೆಲವರು ಬ್ಯಾಲೆನ್ಸ್ ಹೋಗಿ ಮಾತಾಡ್ತಾರೆ. ಆ ನೇಚರ್ ಅವ್ರು ಇರಲಿಲ್ಲ. ಕೆಲಸ ಮಾಡ್ಸೋ ವಿಚಾರದಲ್ಲೂ ಕೂಡ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಇದ್ದರೆ ಅದು ವಾಸಣ್ಣವರು. ಯಾಕಂದರೆ ಅವರು ಒಂದು MLA ಅವಧಿಯಲ್ಲಿ ನಿಮ್ಗೆ ಗೊತ್ತಿರೋ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಸಾಕಷ್ಟು ಇದು ಮಾಡಿದ್ದಾರೆ. ಯಾಕಂದರೆ ಚಿಕ್ಕದಿಂದ ಭಾಳ ಅವ್ರನ್ನ ನಾನು ಚಿಕ್ಕದಿಂದ ನೋಡಿದ್ದೀನಿ. ನಮ್ಮ ತಂದೆಯವ್ರ ಹತ್ರನೂ ಬರ್ತಾಯಿದ್ರು. ನಮ್ಮ ಮಾವರಾದ ಬಸೇಗೌಡರು ಕೂಡ ಅವ್ರು ಭಾಳ ನಿಕಟ ಸಂಪರ್ಕ ಆಯಿತು. ನಿಜವಾಗ್ಲೂ ಅಂತ ಒಂದು ಒಳ್ಳೆಯ ನಾಯಕನ ಕಳ್ಕೊಂಡಿದ್ದು ತುಂಬ ದುಃಖ ತರುವ ವಿಚಾರ. 28 ಅವ್ರದ್ದೇನು ಕಾರ್ಯಕ್ರಮ ಇದೆ ಅವ್ರು ದಯವಿಟ್ಟು ಬರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ. ಏನಕ್ಕೆ ಅಂದರೆ ಕೆಲವು ವಿಚಾರದವ್ರು ನಿಷ್ಠೂರ ಮಾಡ್ಕೊಂಡ್ರು ಅಂದರೆ ಯಾವುದೇ ವಿಚಾರ ಇದ್ದರೂ ಕೂಡ ಅವ್ರು ಯಾರು ಇರ್ತಾರೆ ಅವ್ರು ನೋಡಿ ಹಿಂಗೆ ಬ್ಯಾಲೆನ್ಸ್ ಹೋಗಿ ಮಾತಾಡೋ ಬ್ಯಾಲೆನ್ಸ್ ನೇಚರೇ ಇಲ್ಲ. ಅವ್ರು ಏನು ಮನಸ್ಸಲ್ಲಿ ಇರ್ತದೆ ಅದು ಬಾಯಲ್ಲಿ ಬರ್ತಾಯಿತ್ತು. ಆ ಒಂದು ನೇಚರ್ ಪಾಲಿಟಿಷಿಯನ್ ಇರೋಂದ್ರೂ ಕೂಡ ಕೆಲವರು ಬ್ಯಾಲೆನ್ಸ್ ಮಾಡದಿರೋ ನೇಚರು ಕೂಡ ಕೆಲವರು ಅವ್ರು ನಿಷ್ಠೂರ ಆಗೋಕ್ಕೂ ಕಾರಣ ಆಯಿತು. ನಿಜವಾಗ್ಲೂ ಅಂತ ಒಂದು ಪಾಲಿಟಿಷಿಯನು ಕಳ್ಕೊಂಡಿರೋದು ಭಾಳ ದುಃಖ ತರೋ ಸಂಗತಿ ಅಂತ ಹೇಳೋಕ್ಕೆ ಇಚ್ಛೆ. ವಾಸಣ್ಣವರು ಇವತ್ತು ನಮ್ಮ ಜೊತೆ ಇಲ್ದಿರತಕ್ಕಂಥದ್ದು ಬಹಳ ದುಃಖಕರ ವಿಚಾರ. ನಾವು ಅವ್ರ ನಮ್ಮ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಒಪ್ಕೊಳ್ಳೋಕೆ ನಾವು ಸಿದ್ಧ ಇಲ್ಲ, ಆತ್ಮಪೂರ್ವಕವಾಗೇ ನಾವು ಸಿದ್ಧ ಇಲ್ಲ. ಯಾಕಂದರೆ ಅವರ ಮಾತು, ಅವರ ಒಡನಾಟಗಳು ನನ್ನೊಬ್ಬನೇ ಅಂತ ಅಲ್ಲ, ಬಹುಶಃ ನಾನು ಕೂಡ ವಿದ್ಯಾರ್ಥಿ ಜೀವನದಿಂದ ರಾಜಕಾರಣದಲ್ಲಿ ಬಂದಿದ್ದೀನಿ. ಕಳೆದ 25 ವರ್ಷದಿಂದ ಸಕ್ರಿಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಬರ್ತಾಯಿದ್ದೀನಿ. ಭಾಳಷ್ಟು ಜನ ರಾಜಕಾರಣಿಗಳನ್ನ ನಾವು ನೋಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ, ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ. ಆದರೆ ವಾಸಣ್ಣಂಥ ಒಬ್ಬರು ಸಭ್ಯಸ್ಥ ರಾಜಕಾರಣಿ, ಯಾರಿಗೂ ಮನಸ್ಸಿಗೆ ಬೇಜಾರಾಗದೇ ರೀತಿಯಲ್ಲಿ ನಡ್ಕೊಂಡಂಥ ರಾಜಕಾರಣಿ ನಾನು ನೋಡಿರ್ತಕ್ಕಂಥದ್ದು ವಾಸಣ್ಣ ಅಂತಕ್ಕಂಥದ್ದು ನನ್ನ ಒಂದು ಇದು. 8ನೇ ತಾರೀಕು ಸಂಜೆ 4 ಗಂಟೆ ವಿದ್ಯಾವರ್ಧಕ ಕಾಲೇಜು ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಇದೆ. ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವೇನು ಮಾಡ್ತಾಯಿದ್ದೀವಿ, ಆ ಕಾರ್ಯಕ್ರಮದಲ್ಲಿ ಯಾರು ಕೂಡ ಆ ಕಾರ್ಯಕ್ರಮದಲ್ಲಿ ಏನು ಅವ್ರ ಅಭಿಮಾನಿಗಳಿದ್ದಾರೆ, ಅವ್ರ ಅಭಿಮಾನಿಗಳೆಲ್ಲರೂ ಕೂಡ ಅವ್ರಿಗೆಲ್ಲರಿಗೂ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು, ಅವ್ರು ಸ್ಮರಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅವರಿದ್ದಂಥ ಸಂದರ್ಭದಲ್ಲಿ ಹಿರಿಯ ಚೇತನರಿಗೆ ಅವ್ರು 100 ವರ್ಷ ಅವ್ರು ತುಂಬಿತು ಅಂತಂದರೆ ಶತಾಯುಷಿ ಅಂತ ಹೇಳಿದಾನೆ ಅವ್ರ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಯಾರು ದೊಡ್ಡ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಸಮಾಜಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಅವ್ರ ನಿವೃತ್ತಿ ಹೊಂದಾಗ ಅವ್ರಿಗೆ ವಿಶೇಷವಾದ ಬೀಳ್ಕೊಡಿ ಕಾರ್ಯಕ್ರಮ, ಅವರ ಅಧಿಕಾರಿಗಳ ಅವರ ಸಮ್ಮೇಳನಗಳು ಏನು ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಇವ್ರು ವಾಸಣ್ಣವ್ರು ಮಾಡ್ತಿದ್ರು. ಆಮೇಲೆ ಯಾರೋ ಕನ್ನಡ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾದರೆ, ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದರೆ ಅವ್ರಿಗೆ ಕರೆದು ಅವ್ರಿಗೆ ಅಭಿನಂದನೆಗಳು ಮಾಡ್ತಿದ್ರು. ಪತ್ರಿಕಾ ರಂಗದಲ್ಲಿ ಯಾರು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಕರೆದ್ರೆ ಅವ್ರಿಗೆ ಕರೆದು ಅವ್ರಿಗೆ ಸನ್ಮಾನವನ್ನು ಮಾಡ್ತಿದ್ರು. ಯಾರೋ ಒಬ್ಬ ಹಿರಿಯ ಚೇತನ ಸಮಾಜಕ್ಕೆ ಕೊಡುಗೆ ಕೊಟ್ಟು ಇವತ್ತು ಆಸ್ಪತ್ರೆಯಲ್ಲಿ ಅವರು ಬಿಲ್ಲನ್ನು ಕಟ್ಟಲಿಕ್ಕೆ ಅವರು ಯಾತನೆ ಪಡ್ತಿದ್ದಾರೆ ಅಂತ ಹೇಳಿದ್ರೆ ಏನೂ ಹೇಳ್ತಿರ್ಲಿಲ್ಲ. ನಾನೇ ನಿದರ್ಶನ. ಜೊತೆಲಿ ಹೋಗ್ತಿದ್ರು, ಅವ್ರು ನೋಡ್ತಿದ್ರು, ಅವ್ರ ಕೈಲಿ 50,000 1 ಲಕ್ಷ ದುಡ್ಡು ಕೊಟ್ಬಿಟ್ಟಿದ್ದಾನೆ ಬರ್ತಿದ್ರು. ಜೊತೆ ಬಿಲ್ ಸೆಕ್ಷನಲ್ಲಿ ಯಾರ್ಯಾರು ಕರೆದು ಅವ್ರ ಬಿಲ್ ಏನಿದೆ ನಾನು ಕಟ್ತೀನಿ ಅಂತೇಳಿ ನಾನೇ ಅದು ನೋಡಿದ್ದೀನಿ. ನಾನು ಲಕ್ಷಾಂತರ ಬಿಲ್ ಕಟ್ತಿದ್ರು. ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಮನಸ್ಸಲ್ಲೂ ಇದೆ. ಈ ಮಾಧ್ಯಮದ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರಿ ಇದು ಮಾಡ್ತಾಯಿದ್ದೀವಿ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಅವ್ರು ಇಲ್ದಿರ್ತಕ್ಕಂಥ ಕ್ಷೇತ್ರಗಳೇ ಇಲ್ಲ. ಪತ್ರಿಕಾ ಕ್ಷೇತ್ರ ಇರ್ಬೋದು, ಅಥವಾ ಇಂಡಸ್ಟ್ರಿ, ಶೈಕ್ಷಣಿಕ, ಮತ್ತು ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಕೂಡ ಅವರೇ ನನ್ನ ಪಾಲೇನು ಅಂತ ಕೇಳ್ತಿದ್ದರು. ಅಂಥ ಮಹಾನ್ ವ್ಯಕ್ತಿ ಬಂದು ಕೇಳಬೇಕಾಗಿಲ್ಲ, ನಮ್ಮಿಂದ ಏನಾಗಬೇಕು ಅಂತ ಹೇಳ್ತಿದ್ರು. ಯಾವುದೋ ಒಂದು
ಮುಸ್ಲಿಂ ಹುಡುಗಿ ಅದು 6 ವರ್ಷ 7 ವರ್ಷ ಡ್ರೈವಿಂಗಲ್ಲಿ ನ್ಯಾಷನಲ್ ಅವಾರ್ಡ್ ಆಗ್ತಿದೆ ಅಂತಂದಾಗ ಅವ್ರು ಕರೆದು ಸಂಪೂರ್ಣ ಜವಾಬ್ದಾರಿ ತಗೋತೀನಿ ಅಂತೇಳಿ ಆ ಹುಡುಗಿಗೆ ಸಂಪೂರ್ಣ ಖರ್ಚನ್ನು ನೋಡ್ಕೊಳ್ತಂತ ದೊಡ್ಡ ಮನಸ್ಸು. ಅವ್ರು ಇವ್ರ ಹತ್ರ ಬರಲಿಲ್ಲ, ಇವರೇ ಅಂಥವ್ರನ್ನ ಹುಡುಕಿ ಹೋಗಿ ಅವರ ಮನೆಯಲ್ಲಿ ಅವ್ರಿಗೆ ಏನಾಗಬೇಕು ಅಂತ ಸಹಕಾರವನ್ನು ಕೇಳ್ತೀವಿ. ಚಾಮರಾಜ ಕ್ಷೇತ್ರದಲ್ಲಿ ಒಂದೇ ಅಲ್ಲ, ಅವ್ರು ಚಾಮರಾಜ ಕ್ಷೇತ್ರದ ಶಾಸಕರಾದರೂ ಕೂಡ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬರು ಸ್ನೇಹಿತರು ತಿಪ್ಪೇಸ್ವಾಮಿ ಅಂತೇಳಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು. ಅವರು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ತೊಗೊಂಡಿದ್ದಾರೆ. ಪಾಪ ಅವ್ರು ಭಾಳ ಬೇಜಾರು ಮಾಡ್ಕೊತಿದ್ರು. ಅವ್ರ ಮಗಳಿಗೆ ವಿದ್ಯಾಭ್ಯಾಸಕ್ಕೆ ಅವರು ಅಷ್ಟು ಸಹಾಯ ಮಾಡಿ, ಯಾರಿಗೆ ಮಾಡಿಲ್ಲ ಅಂತ ಇಲ್ಲ, ಅಂಥ ದೊಡ್ಡ ವ್ಯಕ್ತಿ. ಅದು ಸಮಾಜದಲ್ಲಿ ನಾವು ಸ್ಮರಿಸ್ತಕ್ಕಂಥದ್ದು, ಅಂಥವ್ರ ಬಗ್ಗೆ ತಿಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕೆಂದರೆ ಅದನ್ನು ನೋಡಿ ಒಂದಷ್ಟು ಜನ ಅವ್ರ ರೀತಿ ನಾವು ಬೆಳಿಬೇಕು. ನಾನು ಬೆಳಿಬೇಕು, ನಮ್ಮ ಶ್ರೀಧರ್ ಅವ್ರು ಬೆಳಿಬೇಕು, ಇನ್ನೂ 100 ಜನ ಬೆಳಿಬೇಕು. ದುಡ್ಡು ಇಟ್ಕೊಂಡಿದ್ದಾನೆ ಮನೇಲಿ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ದುಡ್ಡು ಭಗವಂತ ಕೊಡ್ತಾನೆ ಅವಕಾಶನ, ಎಲ್ಲರಿಗೂ ಅವಕಾಶ ಕೊಡಲ್ಲ ದುಡ್ಡು ಮಾಡಲಿಕ್ಕೆ. ದುಡ್ಡು ಇರೋಂಥವ್ರು ಇಂಥ ಕೆಲಸವನ್ನು ಮಾಡಬೇಕು. ಮತ್ತು ಇನ್ನೊಂದಷ್ಟು ಜನ ನಾನು ವಾಸಣ್ಣವ್ರ ರೀತಿ ಆಗಬೇಕು ಅಂತಕ್ಕಂಥ ಭಾವನೆ ಆಗಬೇಕು ಅಂತ ವಿಚಾರವಾಗಿ ಭಾಳಷ್ಟು ಜನ ಹಿರಿಯರು, ಪ್ರೊಫೆಸರ್ ಕೃಷ್ಣೇಗೌಡರು ಮತ್ತು ನಮ್ಮ ಸಿದ್ದೇಗೌಡರು ವೈಸ್ ಚಾನ್ಸಲರು ಮತ್ತು 100 ಜನ ಹಿರಿಯ ಒಂದು ಬಳಗ, 100 ಜನ ಬಳಗ, ಹೆಸರುಗಳು ಹೇಳೋಕೆ ಹೋದರೆ ತುಂಬ ಜನ ಇದ್ದಾರೆ. ಅವರೆಲ್ಲ ಸೇರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಮಾನ್ಯ ವಾಸು ಅವರು ಈಗ ಕೆಲವೇ ದಿನಗಳಲ್ಲಿ ನಾವು ಕಳ್ಕೊಂಡಿದ್ದೀವಿ. ಅಂತಹ ಒಂದು ರಾಜಕೀಯ ಚೇತನಕ್ಕೆ ನಾವು ಶ್ರದ್ಧಾಂಜಲಿ ಸಭೆಯನ್ನು, ಒಂದು ಸಭ್ಯತಾ ರಾಜಕಾರಣಿ ಅಂತ ಒಂದು ಹೆಸರನ್ನು ನಾವು ಮುಖಾಂತರ ಅವರಿಗೆ ಸಭೆಯನ್ನು ಏರ್ಪಡಿಸಿದ್ದೇವೆ. ಸಾವ್ಕಾರ್ ಚೆನ್ನಯ್ಯ ಭವನ, ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಲ್ಲಿ 28ನೇ ತಾರೀಕು. ಸಾರ್ವಜನಿಕರಿಗೆ ವಾಸಣ್ಣ ತುಂಬ ಹತ್ತಿರವಾಗಿದ್ದಾರೆ. ಅವರು ಇವತ್ತು ಇಲ್ಲ ಅಂತ ಹೇಳೋಕ್ಕೂ ನಮಗೆ ಭಾಳ ನೋವಾಗುತ್ತೆ. ಅವರಿಂದ ನಾವೆಲ್ಲ ರಾಜಕೀಯದ ಪಾಠವನ್ನು ಕಲ್ತಿದ್ದೇವೆ. ನಾವು ದಿನನಿತ್ಯ ಅವ್ರನ್ನ ಪ್ರತಿದಿನವೂ ಒಂದಲ್ಲ ಒಂದು ದಿನ ಅವ್ರ ಜೊತೆ ನಾವು ಕಾಫಿ ಕುಡಿತಾ ಇದ್ವಿ, ಫೋನಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ಅವರಿಗೆ ನಾವು ಶ್ರದ್ಧಾಂಜಲಿ ಸಭೆಗೆ ಒಂದು ನುಡಿ ನಮನವನ್ನು ಹೇಳೋ ಮುಖಾಂತರ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರಿಗೊಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅಂತ ಈ ಮುಖಾಂತರ ತಿಳಿಸ್ತೀವಿ. ಇವತ್ತು ಸನ್ಮಾನ್ಯ ವಾಸಣ್ಣನವರ ವಿಶ್ವಾಸಿಯ ಬಳಗದವರು ಇವತ್ತು ನಾವೆಲ್ಲ ಸಭೆಯನ್ನು ಮಾಡಿದ್ದೀವಿ. ಸಭೆಯ ಉದ್ದೇಶ ಇಷ್ಟೇ, ಏನು ನಮ್ಮನ್ನೆಲ್ಲ ದೈಹಿಕವಾಗಿ ಆಗಲಿರುವಂತಹ ವಾಸಣ್ಣನವರ ನೆನಪಿನ ಒಂದು ಕಾರ್ಯಕ್ರಮ. ಶ್ರದ್ಧಾಂಜಲಿ ಅನ್ನೋಕ್ಕಿಂತ ಅವರು ನೆನೆಯುವಂಥದ್ದು, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಉದ್ಯಮಿಯಾಗಿ, ಅವ್ರು ಸದಾ ರಾಜಕಾರಣಿ ಅನ್ನೋದಕ್ಕಿಂತ ಒಂದು ಸಮಾಜದ ಅಂಕುಡೊಂಕುಗಳು ತಿದ್ದುವಂತಹ ನೇರವಾದ ನುಡಿಯನ್ನು ಉಳ್ಳಂತಹ, ಸದಾ ಜನರ ಕಷ್ಟಗಳಿಗೆ ಭಾಗಿಯಾಗುವಂತಹ ಒಂದು ವಿಭಿನ್ನವಾದ ರಾಜಕಾರಣಿ. ಇವತ್ತು ರಾಜಕಾರಣಿ ಅಂತಿದ್ದಂಗೆ ಎಲ್ಲರೂ ಒಂದೇ ಥರ ಒಂದೇ ಯೂನಿಫಾರ್ಮಲ್ಲಿ ನೋಡುವಂಥ ಈ ಸಮಾಜದಲ್ಲಿ ಅವ್ರು ಯಾವತ್ತೂ ತನ್ನನ್ನು ಒಂದು ವಿಭಿನ್ನವಾಗಿ ಅವರು ಈ ಸಮಾಜಕ್ಕೆ ತೋರಿಸ್ಕೊಂಡಂತಹ ವ್ಯಕ್ತಿ. ಸದಾ ಕ್ರಿಯಾಶೀಲವಾಗಿ ಎಲ್ಲ ರಂಗಗಳಲ್ಲೂ ತಮ್ಮನ್ನು ತಾನು ತೊಡಸ್ಕೊಂಡು ಎಲ್ಲರ ಜನರ ವಿಶ್ವಾಸವನ್ನು ಗಳಿಸ್ಕೊಂಡಂಥವ್ರು. ಅವರು ಅನೇಕ ಜನ ಈ ನಗರದಲ್ಲಿ ಮೇಯರ್ಗಳಾದಂಥವ್ರು ಇದ್ರೂ ಅವರು ಚಿರಕಾಲವಾಗಿ ಮೇಯರ್ ವಾಸು ಅಂತಲೇ ಉಳ್ಕೊಂಡಂತಂದರೆ ಆ ಸಂದರ್ಭದಲ್ಲಿ ಮೇಯರಾದ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳಾಗ್ಬೋದು, ಹೆಚ್ಚು ತಿಳುವಳಿಕೆ ಉಳ್ಳಂಥವರಾಗಿದ್ದರು. ತದನಂತರ MLA ಆದಮೇಲೂ ಭಾಳಷ್ಟು ಮೈಸೂರು ನಗರಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಂಥವ್ರು, ಪೂರ್ವಭಾವಿಗಳನ್ನ ಚಿಂತನೆಯನ್ನು ಇಟ್ಕೊಂಡಂಥವ್ರು. ಮೈಸೂರು ನಗರ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಇನ್ನೊಂದಷ್ಟು ಭಾಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡಂಥವ್ರು. ಇದೆಲ್ಲ ಒಂದು ಕಡೆ ಆದರೆ, ಸದಾ ಜನರ ಜೊತೆ ಇದ್ದಂಥವ್ರು, ಎಲ್ಲರ ಜನರ ಕಷ್ಟಗೂ ಭಾಗಿಯಾಗುವಂಥವ್ರು, ನೇರವಾಗಿ ನುಡಿ ಉಳ್ಳಂಥವ್ರು, ಬಹಳಷ್ಟು ಒಂದು ಜನರ ಒಂದು ಮೆಚ್ಚುಗೆಯನ್ನು ಉಳ್ಳಂಥ ವ್ಯಕ್ತಿಯಾಗಿರುವಂಥ ವ್ಯಕ್ತಿಯನ್ನು, ಅವ್ರ ವ್ಯಕ್ತಿತ್ವವನ್ನು, ಅವರ ಒಂದು ಜೆಂಟಲ್ಮ್ಯಾನ್ ಅಂತ ಹೇಳ್ಬೋದು. ರಾಜಕಾರಣದಲ್ಲಿ ಒಂದು ಅವ್ರದ್ದೇ ಆದ ಒಂದು ಶಿಸ್ತನ್ನು, ಸಿದ್ಧಾಂತವನ್ನು ಇಟ್ಕೊಂಡಂಥ ವ್ಯಕ್ತಿಯಾಗಿರೋದ್ರಿಂದ ಅಂಥ ವ್ಯಕ್ತಿಯ ನೆನೆಯುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಆ ನಿಟ್ಟಿನಲ್ಲಿ ಈ ತಿಂಗಳು 28ನೇ ತಾರೀಕು ಗುರುವಾರ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು 4 ಗಂಟೆಯಿಂದ 8 ಗಂಟೆವರೆಗೂ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ನಮ್ಮ ಸ್ವಾಮೀಜಿಯವರಾದಂಥ ಸುತ್ತೂರು ಸ್ವಾಮಿಗಳು ಹಾಗೂ ಚುಂಚನಗಿರಿ ಸ್ವಾಮಿಗಳು ಹಾಗೂ ರಾಮಕೃಷ್ಣ ಆಶ್ರಮ ಸ್ವಾಮಿಗಳು ಹಾಗೂ ಬಿಷಪ್ ಅವರು, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಜೊತೆ ಒಡನಾಟಗಳನ್ನ ನೆನೆಯುವಂಥ
ಒಂದು ಮೆಲುಕಾಕುವಂತಹ ಒಂದು ಮಧುರ ಕ್ಷಣ. ಅವ್ರನ್ನ ಆ ಸಂದರ್ಭದಲ್ಲಿ ನಮ್ಮ ಜೊತೆಲೇ ಇರ್ತಾರೆ ಅನ್ನೋ ರೀತಿ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅವ್ರು ಹಾಕೊಂಡಂಥ ಡ್ರೆಸ್ಗಳಾಗ್ಬೋದು, ಅವರು ಉಪಯೋಗಿಸೋಂಥ ಪದಾರ್ಥಗಳಾಗ್ಬೋದು, ಅದನ್ನೆಲ್ಲನೂ ಅಲ್ಲಿ ಶೋ ಮಾಡೋದ್ರ ಮುಖಾಂತರ ಅವ್ರನ್ನ ನಮ್ಮ ಜೊತೆಲೇ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಈ ತಮ್ಮ ಮುಖಾಂತರ